ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಮದುವೆ ಫಿಕ್ಸ್ ಇನ್ನೈದು ತಿಂಗಳಲ್ಲಿ ಹಸೆಮಣೆ ಏರ್ತಾ ಇದ್ದಾರೆ ಡಿಂಪಲ್ ಕ್ವೀನ್. ಈಗಾಗಲೇ 4-5 ಕಡೆ ಹುಡುಗನ ನೋಡಿರುವ ರಚ್ಚು ಮನೆಯವರು. ಈ 4ರಲ್ಲಿ ಒಬ್ಬ ಹುಡುಗ ಫೈನಲ್ ಅಂತಿರೋ ರಚಿತಾ ರಾಮ್. ಅರೇಂಜ್ ಮ್ಯಾರೇಜ್ ಆಗೋದು ಕನ್ಫರ್ಮ್ ಅಂತ ಹೇಳಿ ಡಿಂಪಲ್ ಕ್ವೀನ್ ಇಂಟನ್ನ ಬಿಟ್ಕೊಟ್ಟಿದ್ದಾರೆ. ಸೊ ಸಹಜವಾಗಿ ಇದೀಗ ಅಭಿಮಾನಿಗಳಲ್ಲಿ ಒಂದ್ ಕಡೆ ಖುಷಿ ಪಟ್ರೆ ಮತ್ತೊಂದು ಕಡೆ ಅಯ್ಯೋ ರಚಿತಾ ಅವರು ಮದುವೆ ಮಾಡ್ಕೊಳ್ತಾ ಇದ್ದಾರಲ್ಲ ಅನ್ನುವಂತಹ ಬೇಸರ ಸರ್ವೇ ಸಾಮಾನ್ಯವಾಗಿ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. ಬಟ್ ಆದ್ರೆ ಇನ್ನ 4-5 ತಿಂಗಳಲ್ಲೇ ಅತಿ ಲೇಟು ಅಂತನೂ ಇಲ್ಲ, ಅತಿ ಬೇಗ ಅಂತನೂ ಇಲ್ಲ. ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರು ಯಾವಾಗ ನಿಮ್ಮ ಮದುವೆ ಅಂತ ಹೇಳಿ. ಆ ಒಂದು ಶುಭ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ನಾನು ಮದುವೆ ಆಗ್ತೀನಿ ಅನ್ನುವಂತಹ ಮಾತುಗಳನ್ನ ಪ್ರತಿ ಬಾರಿಯೂ ಅವರು ಹೇಳ್ತಾ ಇದ್ರು. ಈ ಬಾರಿಯೂ ಕೂಡ ಅದನ್ನೇ ಹೇಳಿದ್ದಾರೆ. ಅಪ್ಪ ಅಮ್ಮ ಈಗಾಗಲೇ 4-5 ಹುಡುಗರನ್ನ ನೋಡಿದ್ದಾರೆ. ಅವ್ರು ಯಾರನ್ನ ಫೈನಲ್ ಮಾಡ್ತಾರೋ ನನ್ನ ಹಣೆಯಲ್ಲಿ ಯಾರ ಹೆಸರು ಬರ್ದಿದ್ಯೋ ಅದು ಹಾಗೆ ಆಗತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ರು ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ನಿನ್ನ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ರು ಯಾರನ್ನ ಕಳಿಸ್ತಾನೋ ಸಂಪೂರ್ಣ